ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೃಷಭ ರಾಶಿಯವರೇ, ನಿಮಗೆಲ್ಲರಿಗೂ ಕೂಡ ನಮ್ಮ ಆಧ್ಯಾತ್ಮಿಕ ಪ್ರೇರಣಾತ್ಮಕ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ. ನೀವು ಈ ಕ್ಷಣ ಈ ಮಾತುಗಳನ್ನು ಕೇಳ್ತಾ ಇದ್ರೆ ಅದು ಕೇವಲ ಆಕಸ್ಮಿಕವಲ್ಲ. ನಿಮ್ಮ ಜೀವನದ ಬಗ್ಗೆ ದೇವರು ನಿಮಗೆ ತಿಳಿಸಬೇಕಾದ ಸಂದೇಶವೇ ಈ ವಿಡಿಯೋ. ವೃಷಭ ರಾಶಿಯವರೇ, ನೀವು ಮೌನವಾಗಿ ಸಹಿಸುವವರು, ನಿಮ್ಮ ನೋವನ್ನು ಬೇರೆಯವರಿಗೆ ಹೇಳದೆ ನಿಮ್ಮೊಳಗೆ ಇಟ್ಟುಕೊಳ್ಳುವವರು. ನೀವು ಜೋರಾಗಿ ಮಾತನಾಡದೇ ಇದ್ರೂ ಕೂಡ ನಿಮ್ಮ ಸಹನೆ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಿರುತ್ತೆ. ನೀವು ಜೀವನದಲ್ಲಿ ಅನೇಕ ಬಾರಿ ಹೀಗೆ ಯೋಚನೆ ಮಾಡ್ತಿದ್ದೀರಾ, ನಾನು ಎಷ್ಟು ಕಷ್ಟಪಟ್ಟರೂ ಕೂಡ ಯಾಕೆ ಫಲ ಅನ್ನೋದು ಸಿಗ್ತಾ ಇಲ್ಲ, ಫಲ ವಿಳಂಬ ಆಗ್ತಾ ಇದೆ, ಯಾಕೆ ನಾನು ಯಾರಿಗೂ ಕೆಡುಕನ್ನೇ ಮಾಡಿಲ್ಲ, ಆದರೂ ನನ್ನ ಮೇಲೆ ಕಷ್ಟಗಳು ಯಾಕೆ ಬರ್ತಾ ಇವೆ? ವೃಷಭ ರಾಶಿಯವರೇ, ಇದಕ್ಕೆ ಕಾರಣ ನಿಮ್ಮ ದುರ್ಬಲತೆ ಅಲ್ಲ, ಇದು ನಿಮ್ಮ ಕರ್ಮ ಪರೀಕ್ಷೆ. ಮತ್ತು ಆ ಪರೀಕ್ಷೆಯಲ್ಲಿ ನೀವು ವಿಫಲರಾಗಿಲ್ಲ. ನೀವು ಗಮನಿಸದೇ ಇದ್ದರೂ ನಿಮ್ಮ ಜೀವನದಲ್ಲಿ ಒಂದು ಮಹಾ ದೈವಿಕ ಶಕ್ತಿ ಕಾರ್ಯನಿರ್ವಹಿಸಲೇ ಬಂದಿದೆ. ನೀವು ಸಂಪೂರ್ಣವಾಗಿ ಕುಸಿಯಬೇಕಿದ್ದ ಸಂದರ್ಭದಲ್ಲೂ ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಹಿಡಿಯಲು ನಿಲ್ಲಿಸಿದೆ. ನಷ್ಟ ಆಗಬೇಕಿದ್ದ ಹಣ ಕೊನೆಯ ಕ್ಷಣದಲ್ಲಿ ಉಳಿದಿದೆ. ಕಳೆದುಕೊಳ್ಳಬೇಕಾಗಿದ್ದ ಸಂಬಂಧಗಳು ಇನ್ನೂ ಉಳಿದಿವೆ. ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ಬರಬೇಕಾಗಿದ್ರೂ ಕೂಡ ಅದು ತಪ್ಪಿದೆ. ಇವೆಲ್ಲವೂ ಕೂಡ ಕೇವಲ ಅದೃಷ್ಟ ಅಲ್ಲ. ವೃಷಭ ರಾಶಿಯವರೇ, ನಿಮ್ಮ ಮೇಲೆ ಮಹಾಲಕ್ಷ್ಮಿಯ ದಿವ್ಯ ದೃಷ್ಟಿ ಇದೆ ಮತ್ತು ಇನ್ನೊಂದು ಶಕ್ತಿ ನಿಮ್ಮನ್ನು ಕಾಯ್ತಾ ಇದೆ. ಅದು ಶಿವನ ಶಕ್ತಿ. ಶಿವನು ನಿಮ್ಮ ಸಹನೆಯನ್ನ ನೋಡ್ತಾನೆ, ನಿಮ್ಮ ಮೌನ ತ್ಯಾಗವನ್ನ ಅರ್ಥ ಮಾಡ್ಕೊಳ್ತಾನೆ. ನೀವು ಯಾರಿಗೂ ತೋರಿಸದೆ ಕಣ್ಣೀರಿಟ್ಟ ದಿನಗಳನ್ನು ಆ ಪರಮಶಿವನು ಕಂಡಿದ್ದಾನೆ. ಅದರ ಕಾರಣದಿಂದಲೇ ವೃಷಭ ರಾಶಿಯವರ ಜೀವನದಲ್ಲಿ ಕೊನೆಯ ಕ್ಷಣದಲ್ಲಿ ಸಹಾಯ ಅನ್ನೋದು ಬರುತ್ತೆ. ಅನಿರೀಕ್ಷಿತ ವ್ಯಕ್ತಿಯಿಂದ ಪರಿಹಾರ ಸಿಗುತ್ತೆ. ಕತ್ತಲೆಯ ನಂತರ ಬೆಳಕು ಕಾಣಿಸುತ್ತೆ. ಆದರೆ ವೃಷಭ ರಾಶಿಯವರೇ, ನಿಮ್ಮ ಸರಳತೆ ಮತ್ತು ನಂಬಿಕೆ ಕೆಲವರಿಗೆ ಆಯುಧವಾಗಿದೆ. ನಿಮ್ಮ ಒಳ್ಳೆಯದನ್ನ ದುರ್ಬಲತೆ ಅಂತ ಭಾವಿಸಿ ಕೆಲವರು ನಿಮ್ಮ ಬೆನ್ನಿಗೆ ಚೂರಿಯನ್ನು ಹಾಕಿದ್ದಾರೆ. ಅವರು ನಿಮ್ಮ ಮುಖಕ್ಕೆ ನಗುತ್ತಾ ಹಿಂದೆ ನಿಮ್ಮ ಶಕ್ತಿಯನ್ನು ಕುಗ್ಗಿಸುವ ಕೆಲಸ ಮಾಡಿದ್ದಾರೆ. ಆದರೂ ನೀವು ಪ್ರತೀಕಾರ ಮಾಡಿಲ್ಲ. ನಿಮ್ಮ ಮೌನವೇ ನಿಮ್ಮ ಉತ್ತರವಾಗಿತ್ತು. ಇದೀಗ ಕಾಲ ಬದಲಾಗ್ತಾ ಇದೆ. ಶಿವನ ನ್ಯಾಯ ಚಕ್ರ ತಿರುಗ್ತಾ ಇದೆ. ನಿಮ್ಮನ್ನು ನೋಯಿಸಿದವರ ಜೀವನದಲ್ಲಿ ಸತ್ಯ ಹೊರಬರುವ ಸಮಯ ಬಂದಿದೆ. ವೃಷಭ ರಾಶಿಯವರೇ, ಮುಂದಿನ ಕೆಲ ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ತಿರುವನ್ನು ತರುತ್ತೆ. ಇದು ಸಾಮಾನ್ಯ ಸಂಗತಿಯಲ್ಲ, ಸಾಮಾನ್ಯ ಸಮಯ ಅಲ್ಲ. ಗ್ರಹಗಳ ಚಲನೆ ನಿಮ್ಮ ಪರವಾಗಿ ಬಲವಾಗಿ ತಿರುಗ್ತಾ ಇದೆ. ಗುರು ಮತ್ತು ಶುಕ್ರರ ವಿಶೇಷ ಸಂಯೋಗದಿಂದ ನಿಮ್ಮ ಜೀವನದಲ್ಲಿ ಸ್ಥಿರತೆ ಆರಂಭವಾಗ್ತಾ ಇದೆ. ವಿಳಂಬವಾದ ಹಣ ಸಿಗುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಭದ್ರತೆ ಹೆಚ್ಚಾಗುತ್ತೆ. ವ್ಯವಹಾರದಲ್ಲಿ ನಿಧಾನವಾದರೂ ದೃಢವಾದ ಏರಿಕೆ ಕಾಣಿಸಿಕೊಳ್ಳುತ್ತೆ. ಮಾನಸಿಕವಾಗಿ ನೀವು ಬಹಳ ದಿನಗಳಿಂದ ಭಾರವನ್ನ ಹೊತ್ತಿದ್ದೀರಿ. ಈಗ ಅದು ನಿಧಾನವಾಗಿ ಇಳಿಯೋದಕ್ಕೆ ಆರಂಭವಾಗ್ತಾ ಇದೆ. ನಿದ್ದೆ ಸುಧಾರಿಸುತ್ತೆ, ಮನಸ್ಸಿಗೆ ಶಾಂತಿ ಬರುತ್ತೆ. ಆದರೆ ವೃಷಭ ರಾಶಿಯವರೇ, ಒಂದು ಎಚ್ಚರಿಕೆ, ಎಲ್ಲರಿಗೂ ನೀವು ಮಾಡುವ ಪ್ಲ್ಯಾನ್ಗಳನ್ನು ಹೇಳೋದಕ್ಕೆ ಹೋಗಬೇಡಿ. ಎಲ್ಲರಿಗೂ ನಿಮ್ಮ ದುಃಖವನ್ನು ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಮೌನವಾಗಿಯೇ ಮುಂದೆ ಸಾಗೋದು ಈ ಸಮಯದಲ್ಲಿ ನಿಮಗೆ ಶ್ರೇಷ್ಠ. ಈ ದೈವಿಕ ಅನುಗ್ರಹ ಸದಾ ಇರಬೇಕಂದ್ರೆ ನೀವು 3 ವಿಷಯಗಳನ್ನು ಪಾಲಿಸಬೇಕು. ಮೊದಲನೆಯದು, ಯಾವುದೇ ನಿರ್ಧಾರವನ್ನು ಕೋಪದಲ್ಲಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಎರಡನೆಯದು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ನಿಮ್ಮ ಶ್ರಮ ವ್ಯರ್ಥವಾಗೋದಿಲ್ಲ. ಮೂರನೆಯದು, ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಗೆ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪಿಸಿ. ಶಿವನಿಗೆ ಸೋಮವಾರ ನೀರು ಅಥವಾ ಹಾಲು ಅರ್ಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಅಡೆತಡೆಗಳು ಕರಗುತ್ತೆ. ವೃಷಭ ರಾಶಿಯವರೇ, ನೀವು ನಿಧಾನವಾಗಿ ನಡಿಬಹುದು, ಆದರೆ ನೀವು ನಿಂತುಕೊಳ್ಳೋದಿಲ್ಲ. ನಿಮ್ಮ ಗೆಲುವು ತಡವಾಗಬಹುದು, ಆದರೆ ಅದು ಸ್ಥಿರವಾಗಿ ಇರುತ್ತೆ.
ನಿಮ್ಮ ಸಮಯ ಬರ್ತಾ ಇದೆ, ನಿಮ್ಮ ಶಾಂತಿ ಮರಳಿ ಬರ್ತಾ ಇದೆ, ನಿಮ್ಮ ಜೀವನ ಮತ್ತೆ ಸಮತೋಲನಕ್ಕೆ ಬರುತ್ತೆ. ವೀಕ್ಷಕರೇ, ಈ ಸಂದೇಶ ನಿಮಗೆ ಶಾಂತಿ ನೀಡಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನುಭವವನ್ನು ಕಮೆಂಟಲ್ಲಿ ಬರೆಯಿರಿ. ಇದರಲ್ಲಿ ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ಮತ್ತು ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.